ಸ್ವಾಗತಿಸ್ತಾ ಇದ್ದಾರೆ. ಹಾಗೆಯೇ ನಮ್ಮ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದಂತಹ ಶ್ರೀಮತಿ ಮೇರಿ ಡಯಸ್ ಅವರು ಕೂಡ ಉಪಸ್ಥಿತರಿದ್ದಾರೆ. ಅವರನ್ನು ಕೂಡ ಈ ಒಂದು ಸಭೆಗೆ ಗ್ರಾಮ ಪಂಚಾಯತ್ ಪರವಾಗಿ ವೈಯಕ್ತಿಕ ತುಂಬ ಹೃದಯದಿಂದ ಸ್ವಾಗತಿಸ್ತಾ ಇದ್ದಾರೆ. ಅದೇ ರೀತಿ ಗ್ರಾಮ ಪಂಚಾಯತ್ ಸದಸ್ಯರಾದಂತಹ ಶ್ರೀಯುತ ವಿನಯ್ ನಾಯ್ಕ ಅವರು ಕೂಡ ಉಪಸ್ಥಿತರಿದ್ದಾರೆ. ಅವರನ್ನು ಕೂಡ ಈ ಒಂದು ಸಭೆಗೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದಾರೆ. ಹಾಗೆಯೇ ಗ್ರಾಮ ಪಂಚಾಯತ್ ಇನ್ನೋರ್ವ ಸದಸ್ಯರಾದಂತಹ ಶ್ರೀಯುತ ಗಣೇಶ್ ಅವರು ಕೂಡ ಉಪಸ್ಥಿತರಿದ್ದಾರೆ. ಅವರನ್ನು ಕೂಡ ಈ ಒಂದು ಸಭೆಗೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದಾರೆ. ಹಾಗೆಯೇ ಗ್ರಾಮ ಪಂಚಾಯತ್ ಇನ್ನೋರ್ವ ಸದಸ್ಯರಾದಂತಹ ಶ್ರೀಮತಿ ರೇಖಾ ನಾಯ್ಕ ಅವರು ಕೂಡ ಉಪಸ್ಥಿತರಿದ್ದಾರೆ. ಅವರನ್ನು ಕೂಡ ಈ ಒಂದು ಸಭೆಗೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆಯೇ ಗ್ರಾಮ ಪಂಚಾಯತ್ ಇನ್ನೋರ್ವ ಸದಸ್ಯರಾದಂತಹ ಶ್ರೀಮತಿ ಮಂಗಲಾಡೆ ಅವರು ಕೂಡ ಉಪಸ್ಥಿತರಿದ್ದಾರೆ. ಅವರನ್ನು ಕೂಡ ಈ ಒಂದು ಸಭೆಗೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆಯೇ ಗ್ರಾಮ ಪಂಚಾಯತ್ ಇನ್ನೋರ್ವ ಸದಸ್ಯರಾದಂತಹ ಕುಮಾರಿ ಶಾರದಾ ಅವರು ಕೂಡ ಉಪಸ್ಥಿತರಿದ್ದಾರೆ. ಅವರನ್ನು ಕೂಡ ಈ ಒಂದು ಸಭೆಗೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆಯೇ ಈ ಒಂದು ಸಾಮಾಜಿಕ ಪರಿಶೋಧನೆಯ ಚಿದಾನಂದಗೌಡರು ಕೂಡ ಈ ಒಂದು ಸಾಮಾಜಿಕ ಪರಿಶೋಧನೆ ನಡೆಸಿ ವರದಿಯನ್ನು ಮಂಡಿಸಿದ್ದಾರೆ. ಅವರನ್ನು ಕೂಡ ಇವತ್ತು ಸಭೆಗೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದಾರೆ. ಹಾಗೆ ನಮ್ಮ ಗ್ರಾಮ ಪಂಚಾಯತಿನ ಕಾರ್ಯದರ್ಶಿಗಳಾದಂತಹ ಶ್ರೀಮತಿ ಸುಧಾ ನಾಯ್ಕ ಅವರನ್ನು ಕೂಡ ಇವತ್ತು ಸಭೆಗೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದಾರೆ. ಹಾಗೆಯೇ ನಮ್ಮ ಈ ಒಂದು ಸಾಮಾಜಿಕ ಪರಿಶೋಧನೆಯ ಸಂಪನ್ಮೂಲ ವ್ಯಕ್ತಿಗಳು ಉಪಸ್ಥಿತರಿದ್ದಾರೆ. ಅವರನ್ನು ಕೂಡ ಈ ಒಂದು ಸಭೆಗೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ವಿವಿಧ ಸಾರ್ವಜನಿಕರು ಹಾಗೂ ಎಲ್ಲ ವಿಶೇಷಚೇತನರು ಹಾಗೂ ವಿಶೇಷಚೇತನ ಪುನರ್ವಸತಿ ಕಾರ್ಯಕರ್ತರು ಹಾಗೂ ಗ್ರಾಮ ಪಂಚಾಯತ್ ಎಲ್ಲ ಸಿಬ್ಬಂದಿಗಳು ಉಪಸ್ಥಿತರಿದ್ದಾರೆ. ಅವರೆಲ್ಲರನ್ನ ಈ ಒಂದು ಸಭೆಗೆ ಆತ್ಮೀಯವಾಗಿ ಸ್ವಾಗತಿಸಿ ಈ ಒಂದು ಸಭೆಯನ್ನ ನಾಡಗೀತೆಯೊಂದಿಗೆ ಪ್ರಾರಂಭಿಸ್ತಾ ಇದ್ದಾರೆ. ದಯವಿಟ್ಟು ಎಲ್ಲರೂ ನಿಂತುಕೊಂಡು ಗೌರವ ಸೂಚಿಸಬೇಕು.
ಧನ್ಯವಾದಗಳು. ಗ್ರಾಮ ಪಂಚಾಯತ್ನ ಈ ಹಿಂದೆ ನಡೆದಂತಹ ಸಾಮಾಜಿಕ ಪರಿಶೋಧನಾ ವರದಿಯಲ್ಲಿ ನಿರ್ವಹಿಸಿದಂತಹ ಕಾಮಗಾರಿಗಳಲ್ಲಿ ನಿರ್ವಹಣೆ ಮಾಡುವಾಗ ಕೆಲವೊಂದು ನ್ಯೂನತೆಗಳನ್ನ ಸಾಮಾಜಿಕ ಪರಿಶೋಧನಾ ತಂಡದವರು ಗುರುತಿಸಿ ಅದನ್ನ ಪಟ್ಟಿ ಮಾಡಿದ್ರು. ಆ ಪಟ್ಟಿಗಳನ್ನ ಕೆಲವಷ್ಟನ್ನ ಈಗ ನಾವು ಈಗಾಗಲೇ ಅದರ ಬಗ್ಗೆ ಕ್ರಮ ಕೈಗೊಳ್ಳಲಾಗಿದೆ. ಅದನ್ನ ಓದಿ ಹೇಳ್ತಾ ಇದ್ದೇನೆ. ಮೇಲ್ಮುರ್ಕಣಿ ಗಣಪತಿ ನಾರಾಯಣ ಅವರ ಮನೆ ಹತ್ತಿರ ಸಾರ್ವಜನಿಕ ಕಾಲುದಾರ ನಿರ್ಮಾಣ ಕಾಮಗಾರಿಗೆ ಲೆಕ್ಕ ಪರಿಶೋಧನಾ ಅವಧಿಯಲ್ಲಿ ಕಾಮಗಾರಿಗೆ ಎನ್ಎಂಆರ್ ಸಂಖ್ಯೆ 303, 304 ಅನ್ನ ಸಾಮಾಜಿಕ ಪರಿಶೋಧನಾ ಸಮಯದಲ್ಲಿ ಒದಗಿಸದೇ ಇರುವುದರಿಂದ ಅದನ್ನ ಆಕ್ಷೇಪಣೆಯಲ್ಲಿ ಇಟ್ಟಿದ್ರು. ಗಣಪತಿ ನಾರಾಯಣ ಮನೆ ಸಾರ್ವಜನಿಕ ಕಾಲುದಾರಿ ಕಾಮಗಾರಿ ಕಡತಕ್ಕೆ 303 ಮತ್ತು 304 ಎನ್ಎಂಆರ್ ಅನ್ನ ಕಾಮಗಾರಿ ಕಡತಕ್ಕೆ ಅಳವಡಿಸಿ ಒಂದು ಸಾಮಾಜಿಕ ಪರಿಶೋಧನೆಗೆ ಹಾಜರುಪಡಿಸಿದ್ದೇವೆ. ಅದನ್ನ ಆಕ್ಷೇಪಣೆಯಿಂದ ಕೈ ಬಿಡಬೇಕು ಅಂತ ಹೇಳಿ ವಿನಂತಿಸಿಕೊಳ್ಳುತ್ತೇವೆ. ಹಾಗೆ ರೆಡ್ಡಿ ನವಾಯಿಕೆರೆ ಅಂಗನವಾಡಿ ಕಟ್ಟಡ ನಿರ್ಮಾಣ ಕಾಮಗಾರಿಯ ಕಡತದಲ್ಲಿ ಕೂಡ ಕೆಲವು ಎನ್ಎಂಆರ್ಗಳನ್ನು ಅಳವಡಿಸುವುದು ಬಾಕಿ ಇತ್ತು. ಅದನ್ನು ಕೂಡ ಈ ಒಂದು ಸಂದರ್ಭದಲ್ಲಿ ಕಾಮಗಾರಿ ಕಡತಕ್ಕೆ ಅಳವಡಿಸಿ ಅದನ್ನು ಹಾಜರುಪಡಿಸಿದ್ದೇವೆ. ಐಗೊಂದು ಶಾಲೆ ಹತ್ತಿರ ದರೆ ಕತ್ತರಿಸಿ ಆಟ ಮೈದಾನ ನಿರ್ಮಾಣ ಕಾಮಗಾರಿಯ ಸಾಮಗ್ರಿ ಬಿಲ್ಲಿಗೆ ರಾಜಧನವನ್ನ ಪಾವತಿಸುವುದು ಬಾಕಿ ಇತ್ತು. ಅದನ್ನು ಕೂಡ ಪಾವತಿಸುವುದು ಸ್ವಲ್ಪ ಬಾಕಿ ಇದೆ. ಅದನ್ನು ಸರ್ಕಾರಕ್ಕೆ ಪಾವತಿಸಿ ಇನ್ನೊಂದು ಸಾಮಾಜಿಕ ಪರಿಶೋಧನೆಗೆ ಹಾಜರುಪಡಿಸ್ತೇವೆ. ಅಥವಾ ಇವತ್ತು ಪಾವತಿಸಿದಲ್ಲಿ ಹಾಜರುಪಡಿಸಿದ ನಂತರ ಕೈ ಬಿಡಬೇಕು ಅಂತ ಹೇಳಿ ವಿನಂತಿಸಿಕೊಳ್ಳುತ್ತೇವೆ. ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲಾ ಐದು ಶಾಲಾ ಶೌಚಾಲಯ ನಿರ್ಮಾಣ ಕಾಮಗಾರಿಯ ಸಾಮಗ್ರಿ ಬಿಲ್ಲಿನ ರಾಜಧನವನ್ನು ಕೂಡ 750 ರೂಪಾಯಿ ನಿಗದಿತ ಸರ್ಕಾರದ ಖಾತೆಗೆ ವರ್ಣ ಮಾಡುವುದು ಬಾಕಿ ಇರುವ ಬಗ್ಗೆ ಆಕ್ಷೇಪವನ್ನು ವ್ಯಕ್ತಪಡಿಸಿದರು. ನವಾಯಿಕೆಯಲ್ಲಿ ಅಂಗನವಾಡಿ ಕಟ್ಟಡದ ಕಾಮಗಾರಿ ಸಾಮಗ್ರಿ ಬಿಲ್ಲಿನ ಸಹಿತ ರಾಜಧನವನ್ನ ಸಂಬಂಧಿಸಿದ ಖಾತೆಗೆ ವರ್ಣ ಮಾಡಿರುವುದು ಅಂತ ಹೇಳುವುದಾಗಿ ಆಕ್ಷೇಪಣೆ ಇದೆ. ಐದು ಶಾಲಾ ಕಾಂಪೌಂಡ್ ನಿರ್ಮಾಣ ಕಾಮಗಾರಿಯೂ ಕೂಡ ರಾಜಧನವನ್ನು ಪಾವತಿಸುವುದು ಬಾಕಿ ಇರುವ ಬಗ್ಗೆ ಸಾಮಾಜಿಕ ಪರಿಶೋಧನೆಯಲ್ಲಿ ಆಕ್ಷೇಪಣೆ ನೀಡಲಾಗಿದೆ. ಗಣಪತಿ ನಾಗಪ್ಪ ಆಚಾರ್ಯವರ ಬಚ್ಚಲುಮನೆ ನಿರ್ಮಾಣ ಕಾಮಗಾರಿಗೆ ಸಾಮಗ್ರಿ ಬಿಲ್ ಪಾವತಿ ಮಾಡದೇ ಇರುವುದರ ಬಗ್ಗೆ ಆಕ್ಷೇಪವನ್ನು ವ್ಯಕ್ತಪಡಿಸಿದರು. ಇದು ಒಂದು ತಾಂತ್ರಿಕ ಸಮಸ್ಯೆಯಿಂದ ಆಗಿರುವಂತದ್ದು. ಗ್ರಾಮ ಪಂಚಾಯತ್ ಯಾವುದೇ ಜವಾಬ್ದಾರಿ ಅಲ್ಲ. ಇದು ಎಫ್ಟಿಒ ಮಾಡಲಿಕ್ಕೆ ಅಥವಾ ಕಾಮಗಾರಿ ಗೋಚರಿಸದೇ ಇರುವುದರಿಂದ ಕಾಮಗಾರಿ ಬಿಲ್ ಬಾಕಿ ಇತ್ತು. ಈಗ ಸರ್ಕಾರದ ಖಜಾನೆ ಬಿಲ್ ತಂತ್ರಾಂಶದ ಮೂಲಕ ಎಫ್ಟಿಒ ಪಾಸ್ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರುವುದರಿಂದ ಈಗ ಅದೆಲ್ಲ ತಾಂತ್ರಿಕ ಸಮಸ್ಯೆಗಳನ್ನು ಸರಿಪಡಿಸಲಾಗಿದೆ. ಈಗ ಅನುದಾನ ಲಭ್ಯತೆ ಆಧಾರದ ಮೇಲೆ ಈ ಕಾಮಗಾರಿಗೆ ಸಾಮಗ್ರಿ ಪಾವತಿ ಆಗ್ತದೆ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಬಸ್ತೇವ ಸಂತಾನ ಫರ್ನಾಂಡಿಸ್ ಅವರ ಪೌಷ್ಟಿಕ ತೋಟ ನಿರ್ಮಾಣ ಕಾಮಗಾರಿಯ ಬಿಲ್ ಸಾಮಗ್ರಿ ಬಿಲ್ ಕೂಡ ಅದೇ ರೀತಿ ತಾಂತ್ರಿಕ ಸಮಸ್ಯೆಯಿಂದ ಪೆಂಡಿಂಗ್ ಇತ್ತು. ಇನ್ನೂ ಕೂಡ ತಾಂತ್ರಿಕ ಸಮಸ್ಯೆಗಳನ್ನು ಸರಿಪಡಿಸಲಾಗಿದೆ. ಅನುದಾನದ ಲಭ್ಯತೆ ಆಧಾರದ ಮೇಲೆ ಸಾಮಗ್ರಿ ಬಿಲ್ ಪಾವತಿ ಆಗ್ತದೆ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಅದೇ ರೀತಿ ಸುಬ್ರಾಯ ಗಣಪತಿ ನಾಯ್ಕ ಇವರ ಕೊಟ್ಟಿಗೆ ನಿರ್ಮಾಣ ಕಾಮಗಾರಿ ಕೂಡ ಸಾಮಗ್ರಿ ಬಿಲ್ ಪಾವತಿಯಾಗದೆ ಆಕ್ಷೇಪಣೆಯಲ್ಲಿ ಇಡಲಾಗಿತ್ತು. ಅದು ಕೂಡ ತಾಂತ್ರಿಕ ಸಮಸ್ಯೆಯಿಂದ ಎಫ್ಟಿಒಗೆ ಗೋಚರಿಸುತ್ತಿರುವುದರಿಂದ ಆ ಕಾಮಗಾರಿ ಸಾಮಗ್ರಿ ಬಿಲ್ ಪಾವತಿಯಾಗಿರುವುದಿಲ್ಲ. ಈಗ ಎಲ್ಲ ತಾಂತ್ರಿಕ ಸಮಸ್ಯೆಗಳನ್ನ ಬಗೆಹರಿಸಲಾಗಿದೆ. ಅದು ಅನುದಾನದ ಲಭ್ಯತೆ ಮೇಲೆ ಪಾವತಿ ಆಗ್ತದೆ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಶಶಿಕಲಾ ಗೋವಿಂದಗೌಡ ಇವರ ಮನೆ ನಿರ್ಮಾಣ ಕಾಮಗಾರಿಯಲ್ಲಿ ಎನ್ಎಂಆರ್ ಸಂಖ್ಯೆ 3309 ಹಾಗೂ 3310ರಲ್ಲಿ ಕೂಲಿಕಾರರ ಸಹಿ ಪಡೆಯುವುದು ಬಾಕಿ ಇತ್ತು ಅಂತ ಹೇಳಿ ಒಂದು ಆಕ್ಷೇಪಣೆಯನ್ನು ಇಟ್ಟಿದ್ರು.
ಅದನ್ನ ಈಗ ಸಹಿ ಪಡೆದು ಸಾಮಾಜಿಕ ಪರಿಶೋಧನೆಗೆ ಹಾಜರುಪಡಿಸಲಾಗಿದೆ. ರಾಜಿಕಾ ಇಕ್ಬಾಲ್ ದಾವೂದ್ ದೇವರ ಬಚ್ಚಲಗುಂಡಿ ನಿರ್ಮಾಣ ಕಾಮಗಾರಿಗೆ ಕೂಲಿಕಾರರ ಸಹಿ ಪಡೆದ ಬಾಕಿ ಇತ್ತು ಅನ್ನುವುದಾಗಿ ಆಕ್ಷೇಪಣೆ ನೀಡಲಾಗಿತ್ತು. ಅದನ್ನು ಕೂಡ ಈಗ ಸಹಿ ಪಡೆದು ಸಾಮಾಜಿಕ ಪರಿಶೋಧನೆಗೆ ಹಾಜರುಪಡಿಸಿದ್ದಾರೆ. ಇದಿಷ್ಟು ಈ ಒಂದು ಸಾಮಾಜಿಕ ಪರಿಶೋಧನೆಯಲ್ಲಿ ಆದಂತಹ ನ್ಯೂನತೆಗಳು. ಅದನ್ನ ಕೆಲವನ್ನ ಈಗಾಗಲೇ ಸರಿಪಡಿಸಿದ್ದೇವೆ. ಇನ್ನು ರಾಜ್ಯದಲ್ಲೊಂದು ಭಾರತ ಸರ್ಕಾರದ ಖಾತೆಗೆ ಸರಿಪಡಿಸಿ ಸಾಮಾಜಿಕ ಪರಿಶೋಧನೆಗೆ ಹಾಜರುಪಡಿಸ್ತೇವೆ ಅಂತ ಹೇಳ್ತಾ, ಈಗ ಈ ಒಂದು ಅವಧಿಯಲ್ಲಿ ನಿರ್ವಹಿಸಿದಂತಹ ಕಾಮಗಾರಿಗಳ ವಿವರವನ್ನು ಒಂದ್ಸಲ ಓದಿ ಹೇಳುತ್ತೇನೆ. ಇದು ಗ್ರಾಮ ಪಂಚಾಯತ್ ಉದ್ಯೋಗ ಖಾತರಿ ಯೋಜನೆಯಡಿ ನಿರ್ವಹಿಸಿದಂತಹ ಕಾಮಗಾರಿಗಳು. ಅಡ್ಕಾರ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲಾ ಕಾಂಪೌಂಡ್ ನಿರ್ಮಾಣ ಕಾಮಗಾರಿಗೆ ಇದಕ್ಕೆ 45,760 ರೂಪಾಯಿ ಕೂಲಿ ವೆಚ್ಚ ಹಾಗೂ 1,50,996 ರೂಪಾಯಿ ಸಾಮಗ್ರಿ ವೆಚ್ಚ, ಒಟ್ಟು 1,96,756 ರೂಪಾಯಿ. ಮೇಲ್ಮುಟ್ಕಣಿ ಹಂಗಾರಮಂಡಿ ಹಳ್ಳದ ಹೂಳೆತ್ತಿ ತಡೆಗೋಡೆ ನಿರ್ಮಾಣ ಕಾಮಗಾರಿಗೆ 32,108 ರೂಪಾಯಿ ಕೂಲಿ ವೆಚ್ಚ, 91,440 ರೂಪಾಯಿ ಸಾಮಗ್ರಿ ವೆಚ್ಚ. ಸಾಮಗ್ರಿ ವೆಚ್ಚ ಇನ್ನು ಪಾವತಿ ಆಗಿರುವುದಿಲ್ಲ. ಇದು ಎಂಟ್ರಿ ಆದ್ಮೇಲೆ ಇನ್ನೊಂದು ಸಾಮಾಜಿಕ ಪರಿಶೋಧನೆಗೆ ಬಂದ್ಬಿಡ್ತದೆ. 1,23,548 ರೂಪಾಯಿ ಇದು ಮುಖ್ಯ ಸಾರ್ವಜನಿಕ ಹಳ್ಳಕ್ಕೆ ಪಿಚಿಂಗ್ ಸಹಿತ ತಡೆಗೋಡೆ ನಿರ್ಮಾಣ ಕಾಮಗಾರಿಗೆ 29,665 ರೂಪಾಯಿ ಕೂಲಿ ವೆಚ್ಚ, 62,012 ರೂಪಾಯಿ ಸಾಮಗ್ರಿ ವೆಚ್ಚ, ಒಟ್ಟು 91,677 ರೂಪಾಯಿ. ಮೇಲಿನ ಮುಟ್ಕಣಿ ಮಾದೇವನಾಯಕನ ಹೊಂದಿದ ಲಲಿತಗೌಡ ಜಮೀನಲ್ಲಿ ಒಳಗಿನ ಕಾಲುವೆ ನಿರ್ಮಾಣ ಕಾಮಗಾರಿಗೆ 4,886 ರೂಪಾಯಿ ಕೂಲಿ ವೆಚ್ಚ ಮಾತ್ರ ಪಾವತಿಯಾಗಿದೆ. ಐಗೊಂದ ಹನುಮಂತ ಗಣಪತಿ ನಾಯಕ ಮನೆ ಹತ್ತಿರ ಕಾಲುವೆಗೆ ಹೂಳೆತ್ತಿ ಪಿಚಿಂಗ್ ನಿರ್ಮಾಣ ಕಾಮಗಾರಿಗೆ 5,933 ರೂಪಾಯಿ ಕೂಲಿ ವೆಚ್ಚ ಮಾತ್ರ ಪಾವತಿಯಾಗಿರುವಂಥದ್ದು. ಶ್ರೀಮತಿ ಶೀತಾ ಶ್ರೀಧರ್ ನಾಯ್ಕ ಕೆಳಗೆ ಮುಟ್ಕಣಿಯವರ ಮನೆ ನಿರ್ಮಾಣ ಕಾಮಗಾರಿಗೆ 9,690 ರೂಪಾಯಿ. ಶ್ರೀಮತಿ ನಾಗವೇಣಿ ವೆಂಕಟೇಶ್ ನಾಯ್ಕ ಇವರ ಮನೆ ನಿರ್ಮಾಣ ಕಾಮಗಾರಿಗೆ 13,262 ರೂಪಾಯಿ. ಶ್ರೀಮತಿ ಮಹಾಲಕ್ಷ್ಮಿ ಶ್ರೀಧರ್ ಗೌಡ ಇವರ ಮನೆ ನಿರ್ಮಾಣ ಕಾಮಗಾರಿಗೆ 21,134 ರೂಪಾಯಿ. ಶ್ರೀಮತಿ ಸುಶೀಲಾ ಶಂಕರ್ ನಾಯ್ಕ ಇವರ ಮನೆ ನಿರ್ಮಾಣ ಕಾಮಗಾರಿಗೆ 7,376 ರೂಪಾಯಿ. ಶ್ರೀಮತಿ ಗೀತಾ ಕಿಶೋರ್ ನಾಯ್ಕ ಇವರ ಮನೆ ನಿರ್ಮಾಣ ಕಾಮಗಾರಿಗೆ 13,262 ರೂಪಾಯಿ. ಶ್ರೀಮತಿ ತಾರಾ ವಿಠಲ್ ಕಾಮಿತ್ ಇವರ ಮನೆ ನಿರ್ಮಾಣ ಕಾಮಗಾರಿಗೆ 8,376 ರೂಪಾಯಿ. ಶ್ರೀಮತಿ ಮಮತಾ ಕಾಂತು ನಾಯ್ಕ ಇವರ ಮನೆ ನಿರ್ಮಾಣ ಕಾಮಗಾರಿಗೆ 8,376 ರೂಪಾಯಿ. ಶ್ರೀಮತಿ ದುರ್ಗಾ ರಾಮ್ ನಾಯ್ಕ ಇವರ ಮನೆ ನಿರ್ಮಾಣ ಕಾಮಗಾರಿಗೆ 8,376 ರೂಪಾಯಿ. ಶ್ರೀ ಹನುಮಂತ ನಾರಾಯಣ ಗೌಡ ಇವರ ಕೊಟ್ಟಿಗೆ ನಿರ್ಮಾಣ ಕಾಮಗಾರಿಗೆ 7,329 ರೂಪಾಯಿ. ಸಣ್ಣಯ್ಯ ನಾರಾಯಣ ನಾಯ್ಕ ಇವರ ಜಮೀನಿನ ಅಲ್ಪಾಡದ ಬಾವಿ ನಿರ್ಮಾಣ ಕಾಮಗಾರಿಗೆ 27,222 ರೂಪಾಯಿ. ಅಶೋಕ ದೇವಪ್ಪ ನಾಯ್ಕ ಇವರ ಅಲ್ಪಾಡದ ಬಾವಿ ನಿರ್ಮಾಣ ಕಾಮಗಾರಿಗೆ 26,175 ರೂಪಾಯಿ. ಶ್ರೀಮತಿ ಮಂಜುಳಾ ಧರ್ಮನಾಯ್ಕ ಇವರ ಮನೆ ನಿರ್ಮಾಣ ಕಾಮಗಾರಿಗೆ 31,410 ರೂಪಾಯಿ. ಶ್ರೀಮತಿ ಸವಿತಾ ರಾಮಕೃಷ್ಣ ಅಂಬೇಗಿ ಅವರ ಮನೆ ನಿರ್ಮಾಣ ಕಾಮಗಾರಿಗೆ 9,772 ರೂಪಾಯಿ. ಶ್ರೀಮತಿ ಪಾರ್ವತಿ ಮೋಹನ್ ನಾಯ್ಕ ಇವರ ಮನೆ ನಿರ್ಮಾಣ ಕಾಮಗಾರಿಗೆ 9,772 ರೂಪಾಯಿ. ಶ್ರೀಮತಿ ಲೋಲಾಕ್ಷಿ ಕೃಷ್ಣ ನಾಯ್ಕ ಇವರ ಮನೆ ನಿರ್ಮಾಣ ಕಾಮಗಾರಿಗೆ 31,410 ರೂಪಾಯಿ. ಶ್ರೀಮತಿ ಶ್ರೀ ಶ್ರೀಧರ್ ನಾರಾಯಣ ನಾಯ್ಕ ಇವರ ಕೊಡುಗೆ ನಿರ್ಮಾಣ ಕಾಮಗಾರಿಗೆ 7,678 ರೂಪಾಯಿ. ಶ್ರೀಮತಿ ರುಕ್ಮಿಣಿ ಕೃಷ್ಣ ಗಾಮಿತ್ ಇವರ ಮನೆ ನಿರ್ಮಾಣ ಕಾಮಗಾರಿಗೆ 9,772 ರೂಪಾಯಿ. ಶ್ರೀಮತಿ ಉಷಾ ಗಣಪತಿ ಗಾಮಿತ್ ಇವರ ಮನೆ ನಿರ್ಮಾಣ ಕಾಮಗಾರಿಗೆ 9,772 ರೂಪಾಯಿ. ಶ್ರೀ ಆನಂದ್ ಮಾದೇವ್ ನಾಯ್ಕ ಇವರ ಅಲ್ಪಾಳದ ಬಾವಿ ನಿರ್ಮಾಣ ಕಾಮಗಾರಿಗೆ 20,940 ರೂಪಾಯಿ. ಶ್ರೀಮತಿ ಗಿರಿಜಾ ಈಶ್ವರ್ ನಾಯ್ಕ ಇವರ ಮನೆ ನಿರ್ಮಾಣ ಕಾಮಗಾರಿಗೆ 9,772 ರೂಪಾಯಿ. ಹನುಮಂತ ಮಂಜುಗೌಡ ಇವರ ಕೊಡುಗೆ ನಿರ್ಮಾಣ ಕಾಮಗಾರಿಗೆ 7,678 ರೂಪಾಯಿ. ಹನುಮಂತ ಸಾಚಾಳ್ಯಕ್ಕೆ ಇವರ ಅಲ್ಪಾಳದ ಬಾವಿ ನಿರ್ಮಾಣ ಕಾಮಗಾರಿಗೆ 30,994 ರೂಪಾಯಿ. ವಿಷ್ಣು ಮಂಜುನಾಥ ಹೆಗಡೆ ಇವರ ಕೊಡುಗೆ ನಿರ್ಮಾಣ ಕಾಮಗಾರಿಗೆ 6,980 ರೂಪಾಯಿ. ಮಹದೇವ್ ಗೋವಿಂದ್ ನಾಯ್ಕ ಇವರ ಜಮೀನಿನ ಅಲ್ಪಾಳದ ಬಾವಿ ನಿರ್ಮಾಣ ಕಾಮಗಾರಿಗೆ 22,366 ರೂಪಾಯಿ. ಬಿಬಿ ಫಾತಿಮಾ ಅಬ್ದುಲ್ ರಹೀಮಾ ಸಿದ್ದಿ ಬಾಬಾ ಇವರ ಬಾವಿ ನಿರ್ಮಾಣ ಕಾಮಗಾರಿಗೆ 30,363 ರೂಪಾಯಿ. ಸುಬ್ಬಯ್ಯ ನಾರಾಯಣ ಗೌಡ ಇವರ ಕೊಡುಗೆ ನಿರ್ಮಾಣಕ್ಕೆ 7,329. ಮೇಲುಮುಡ್ಕಣಿ ಕಟಗೇರಿ ಚರಂಡಿ ನಿರ್ಮಾಣಕ್ಕೆ 5,933 ರೂಪಾಯಿ. ಹಿರಿಯ ಪ್ರಾಥಮಿಕ ಶಾಲಾ ಏಳು ಶಾಲಾ ಶೌಚಾಲಯ ನಿರ್ಮಾಣಕ್ಕೆ 9,423. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ
ಹತ್ತಿರ ಶೌಚಾಲಯ ನಿರ್ಮಾಣ ಕಾಮಗಾರಿಗೆ 82,015 ರೂಪಾಯಿ. ಸರ್ಕಾರಿ ಪದವಿ ಪೂರ್ವ ಕಾಲೇಜು ಹಳ್ಳಕ್ಕೆ ಬಾಲಕರ ಶೌಚಾಲಯ ನಿರ್ಮಾಣಕ್ಕೆ 1,01,559 ರೂಪಾಯಿ. ಬಾಲಕಿಯರ ಶೌಚಾಲಯಕ್ಕೆ 9,645 ರೂಪಾಯಿ. ಶಂಕರ್ ಗಣಪತಿ ನಾಯ್ಕಿಯವರ ಬಚ್ಚಲಮನೆ ನಿರ್ಮಾಣ ಕಾಮಗಾರಿಗೆ 2,350 ರೂಪಾಯಿ. ಗಣಪತಿ ಅಂಕುರ್ ಕೊಡುಗೆ ನಿರ್ಮಾಣ ಕಾಮಗಾರಿಗೆ 43,377 ರೂಪಾಯಿ. ಜಟ್ಟಿ ನಾರಾಯಣ ನಾಯ್ಕಿಯವರ ಬಚ್ಚಲಮನೆ ನಿರ್ಮಾಣ ಕಾಮಗಾರಿಗೆ 5,116 ರೂಪಾಯಿ. ಮಾಧವ ವೆಂಕಟ ನಾಯ್ಕಿಯವರ ಅಲ್ಪಾಳದ ಬಾವಿ ನಿರ್ಮಾಣ ಕಾಮಗಾರಿಗೆ 5,675 ರೂಪಾಯಿ. ವೆಂಕಟೇಶ್ ಮತ್ ನಾಯ್ಕಿಯವರ ಬಾವಿ ನಿರ್ಮಾಣ ಕಾಮಗಾರಿಗೆ 58,043 ರೂಪಾಯಿ. ಇದು ಕೂಡ ಎಂಟ್ರಿ ಆಗಿ ಪೇಮೆಂಟ್ ಪೆಂಡಿಂಗ್ ಇರುವಂತದ್ದು. ಇಷ್ಟು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆಯಡಿ ನಿರ್ವಹಿಸಿದಂತ ಕಾಮಗಾರಿಗಳು. ಗ್ರಾಮ ಪಂಚಾಯತ್ 15 ಹಣಕಾಸು ಯೋಜನೆಯಡಿ ನಿರ್ವಹಿಸಿದಂತ ಕಾಮಗಾರಿಗಳು. ಗ್ರಾಮ ಪಂಚಾಯತ್ ಬೀದಿ ದೀಪ ಖರೀದಿಗೆ ಮೀಸಲಿರಿಸಿದ ಅನುದಾನ 57,150 ರೂಪಾಯಿ, 71,425 ಹಾಗೂ 2 ಅಮೌಂಟ್ ಇದೆ. ನಾವು ಕುಡಿಯುವ ನೀರು ನಿರ್ವಹಣೆಗೆ ಕಾಯ್ದಿರಿಸಿದ್ದು 50,000 ರೂಪಾಯಿ. ಅರಣ್ಯ ಪಂಚಾಯತ್ ಅಳ್ಳಂಕಿ ಅಂಗಡಿ ಗೋಡೆಯಿಂದ ಮೇಲಿನ ಪಂಚಾಯತಿಗೆ ಸಿಸಿ ಚರಂಡಿ ನಿರ್ಮಾಣ ಕಾಮಗಾರಿಗೆ 71,937 ರೂಪಾಯಿ. ಅಳ್ಳಂಕಿ ಸಮುದಾಯ ಭವನದ ಹತ್ತಿರ ಕುಡಿಯುವ ನೀರಿನ ಬಾವಿ ನಿರ್ಮಾಣ ಕಾಮಗಾರಿಗೆ 99,589 ರೂಪಾಯಿ. ಕ್ರಿಶ್ಚಿಯನ್ ಕೇರಿ ಹೋಗುವಲ್ಲಿ ಸಿಸಿ ರಸ್ತೆ ನಿರ್ಮಾಣ ಕಾಮಗಾರಿಗೆ 6,884 ರೂಪಾಯಿ. ಐವತ್ತ ರಾಮಚಂದ್ರ ನಾಯ್ಕರ ಮನೆಯಿಂದ ರಾಜೇಶ್ ನಾಯ್ಕರ ಮನೆಗೆ ಹೋಗುವಲ್ಲಿ ರಸ್ತೆ ಪೈಪ್ ಅಳವಡಿಸುವ ಕಾಮಗಾರಿಗೆ 40,000 ರೂಪಾಯಿ. ಗುಡ್ಡೆಕೆರೆ ಹಳದಕೋಟ ರಸ್ತೆಗೆ ಸಿಸಿ ಚರಂಡಿ ನಿರ್ಮಾಣ ಕಾಮಗಾರಿಗೆ 1,25,522 ರೂಪಾಯಿ. ಅಳ್ಳಂಕಿ ಗದ್ದೆಬೈಲಿನಲ್ಲಿ ಹಳ್ಳದ ಹೂಳೆತ್ತುವ ಕಾಮಗಾರಿಗೆ 99,579 ರೂಪಾಯಿ. ಅಳ್ಳಂಕಿ ಸೂಗದಗೋಡು ಕಟ್ಟಕೇರಿಗೆ ಹೋಗುವಲ್ಲಿ ಕಚ್ಚಾ ರಸ್ತೆ ನಿರ್ಮಾಣ ಕಾಮಗಾರಿಗೆ 24,650 ರೂಪಾಯಿ. ಐವತ್ತ ರಾಮಚಂದ್ರ ನಾಯ್ಕರ ಮನೆಗೆ ಹೋಗುವಲ್ಲಿ ರಸ್ತೆ ನಿರ್ಮಾಣ ಕಾಮಗಾರಿಗೆ 49,658 ರೂಪಾಯಿ. ಸರ್ಕಾರಿ ಪದವಿ ಪೂರ್ವ ಕಾಲೇಜು ಸಿಮೆಂಟ್ ಬೆಂಚ್ಗಳನ್ನು ಅಳವಡಿಸಿದ್ದು 45,175 ರೂಪಾಯಿ. ಕೆಳಗೆ ಮುರ್ಕಣಿ ಕಲ್ಲುಗುಡಿ ಗಣಪತಿ ನಾಯ್ಕರ ಮನೆ ಹತ್ತಿರ ಮೆಟ್ಟಿಲು ನಿರ್ಮಾಣ ಕಾಮಗಾರಿಗೆ 41,993 ರೂಪಾಯಿ. ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಸಾರ್ವಜನಿಕ ಕುಡಿಯುವ ಕೆಳಗೆ ಮುರ್ಕಣಿ ಸರ್ಕಾರಿ ಕಿರಿಯ ಬಾವಿ ಹತ್ತಿರ ಶಾಲೆ ಹತ್ತಿರ ಬಾವಿ ನಿರ್ಮಾಣ ಕಾಮಗಾರಿಗೆ 90,498 ರೂಪಾಯಿ. ಮೇಲ್ಮೋಡ್ಕಣಿ ಮರಮೂಲೆ ಪಂಚಾಯತಿಕರಿಗೆ ಕುಡಿಯುವ ನೀರು ಪೈಪ್ಲೈನ್ ಕಾಮಗಾರಿಗೆ 30,000 ರೂಪಾಯಿ. ಅರಕಡೆ ತುಕ್ಕೊಳ್ಳಿ ರೇಮಂದಿ ಮನೆ ಹತ್ತಿರ ಘಟ್ಟ ತಗ್ಗಿಸುವ ಕಾಮಗಾರಿಗೆ 24,716 ರೂಪಾಯಿ. ಅರಣ್ಯ ಪಂಚಾಯತ್ ಅಡ್ಕಾರಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹತ್ತಿರ ಕೊಳೆಬಾವಿ ನಿರ್ಮಾಣ ಕಾಮಗಾರಿಗೆ 1,34,462 ರೂಪಾಯಿ. ಕೆಳಗೆ ಮುರ್ಕಣಿ ಅಣ್ಣಪ್ಪ ಧರ್ಮನಾಯಕರ ಮನೆ ಹತ್ತಿರ ರಸ್ತೆಗೆ ಚರಂಡಿ ನಿರ್ಮಾಣ ಕಾಮಗಾರಿಗೆ 1,35,111 ರೂಪಾಯಿ. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಅಡ್ಕಾರಿಗೆ ಅಗತ್ಯವಾದ ವಾಟರ್ ಫಿಲ್ಟರ್ ಪೂರೈಸಲಿಕ್ಕೆ 45,000 ರೂಪಾಯಿ. ಅರಗಟ್ಟಿ ಸರ್ಕಾರಿ ಉರ್ದು ಹಿರಿಯ ಪ್ರಾಥಮಿಕ ಶಾಲೆ ಹತ್ತಿರ ಕುಡಿಯುವ ನೀರಿನ ಬಾವಿ ಕಟ್ಟೆ ನಿರ್ಮಿಸಿದ್ದಕ್ಕೆ 49,358 ರೂಪಾಯಿ. ಕೆಳಗೆ ಮುರ್ಕಣಿ ಸಾವಿತ್ರಿ ರಾಮ ಹಳ್ಳಿ ಮನೆ ಹತ್ತಿರ ಕುಡಿಯುವ ಕಾಮಗಾರಿಗೆ 34,451 ರೂಪಾಯಿ. ಅರಗಟ್ಟಿ ಕಾಳುಗಾರದಲ್ಲಿ ಮನೆ ನೀರು ಹರಿದು ಹೋಗಲು ಸಿಸಿ ಚರಂಡಿ ನಿರ್ಮಾಣಕ್ಕೆ 1,49,324 ರೂಪಾಯಿ. ಅರಗಟ್ಟಿ ನವಾಯಿತೇರಿ ರುದ್ರಭೂಮಿಗೆ ಹೋಗುವಲ್ಲಿ ಕಾಂಕ್ರೀಟ್ ರಸ್ತೆ ನಿರ್ಮಾಣ ಮಾಡಿದ್ದಕ್ಕೆ 1,67,000 ರೂಪಾಯಿ. ಮೇಲಿನ ಮುರ್ಕಣಿ ಅಬ್ಬಿಕೇರಿ ಉಮೇಶ್ ನಾಯ್ಕರ ಮನೆ ಹತ್ತಿರ ಸಾರ್ವಜನಿಕ ಕಾಲುಸಂಕ ನಿರ್ಮಾಣಕ್ಕೆ 49,820 ರೂಪಾಯಿ. ಅರಕಟ್ಟಿ ಗ್ರಾಮ ಪಂಚಾಯತ್ ಕೆಳಗಿನ ಮುರ್ಕಣಿ ಅತ್ತಿಕೇರಿಗೆ ಹೋಗುವಲ್ಲಿ ಸಿಸಿ ಚರಂಡಿ ನಿರ್ಮಾಣಕ್ಕೆ 47,677 ರೂಪಾಯಿ. ಬ್ಯಾಂಕ್ ಕಮಿಷನ್ 80 ರೂಪಾಯಿ. ಹೀಗೆ ಒಟ್ಟು 20,967 ರೂಪಾಯಿ 15 ಹಣಕಾಸಲ್ಲಿ ಖರ್ಚಾಗಿರುವುದು. ಇದಿಷ್ಟು ಈ ಒಂದು ಸಾಮಾಜಿಕ ವರ್ಷದಲ್ಲಿ ನಿರ್ವಹಿಸಿದಂತಹ ಕಾಮಗಾರಿಗಳು.
ಇದ್ರ ಬಗ್ಗೆ ಯಾರಾದ್ರೂ ಕೇಳೋದಿದ್ರೆ ಈಗ ಕೇಳಬಹುದು. ಇಲ್ಲ ಅಂತ ಹೇಳಿದ್ರೆ ಈ ಒಂದು ಸಾಮಾಜಿಕ ಪರಿಶೋಧನೆಯ ಕುರಿತು ಪ್ರಾಸ್ತಾವಿಕ ಮಾತನಾಡಬೇಕಾಗಿ ಸಾಮಾಜಿಕ ಪರಿಶೋಧನಾ ಮುಖ್ಯಸ್ಥರಾದ ಶ್ರೀ ಸಚ್ಚಿದಾನಂದ ಗೌಡರಲ್ಲಿ ವಿನಂತಿಸಿಕೊಳ್ತಾ ಇದ್ದೀನಿ. ಈ ಒಂದು ಸಾಮಾಜಿಕ ಪರಿಶೋಧನೆಯ ಸಭೆಯ ಉದ್ದೇಶ